ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ಎಂವಿ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ. ಎಂವಿ ಕಂಪನಿ ಇದೊಂದು ನೇರ ಮಾರುಕಟ್ಟೆ ಕಂಪನಿ. ಅಂದರೆ ಇಲ್ಲಿ ಹೇಗಂತ ಹೇಳಿದರೆ ಉತ್ಪಾದಕರಿಂದ ಗ್ರಾಹಕರಿಗೆ ನೇರವಾಗಿ ಒಂದು ವಸ್ತು ತಲುಪುವಂಥದ್ದು. 2019ರಲ್ಲಿ ಸೈಯದ್ ಮುಜೀಬ್ ಅವರ ಸಾರಥ್ಯದಲ್ಲಿ ಈ ಒಂದು ಕಂಪನಿ ಆರಂಭಗೊಳ್ತಾ ಇದೆ. ಇದರ ಮುಖ್ಯ ಕಚೇರಿ ಕಾರ್ಕಳದಲ್ಲಿದೆ, ಹಾಗೆ ಕಾರ್ಪೊರೇಟಿವ್ ಆಫೀಸ್ ಮ್ಯಾಂಗ್ಳೂರಲ್ಲಿದೆ. ಅದರ ಜೊತೆಗೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಉತ್ತರ ಕನ್ನಡ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 11ಕ್ಕೂ ಹೆಚ್ಚಿನ ಫ್ರಾಂಚೈಸಿಗಳು ಎಂವಿ ಕಂಪನಿದಾಗಿದೆ. ಇಲ್ಲಿ ಬಡವ ಕೂಡ ಖಂಡಿತವಾಗ್ಲೂ ಶ್ರೀಮಂತ ಆಗ್ಬೋದು, ಕೈ ತುಂಬ ಹಣವನ್ನ ಗಳಿಸಬಹುದು, ಜೊತೆಗೆ ತಮ್ಮ ಕನಸನ್ನ ಇದರ ಜೊತೆಗೆ ನನಸು ಮಾಡಿಸ್ಕೊಳ್ಬಹುದು. ಅಂದ್ರೆ ಎಂವಿ ಕಂಪನಿ ಅನ್ನುವಂಥದ್ದು ಇದೊಂದು ಜಾಬ್ ಅಲ್ಲ, ಇಲ್ಲಿ ವ್ಯವಹಾರ ಅಂತ ನಾವು ತಿಳ್ಕೊಳ್ಬಹುದು. ಈ ಎಂವಿ ಕಂಪನಿಯಲ್ಲಿ ತುಂಬಾ ಜನ ಅಚೀವ್ಮೆಂಟ್ ಮಾಡಿದ್ದಾರೆ. ನನ್ನ ಜೀವನನೇ ಮುಗ್ದು ಹೋಯ್ತು, ನನಗಿನ್ನು ಬದುಕೇ ಇಲ್ಲ, ನನಗೆ ಕಷ್ಟಪಟ್ಟು ಸಾಕಾಯ್ತು, ನನ್ನ ಫ್ಯಾಮಿಲಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಯಾವಾಗ ನನ್ನ ಲೈಫನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥ ಜಿಗುಪ್ಸೆಯಲ್ಲಿರುವಂತಹ ಅದೆಷ್ಟೋ ಯುವ ಪ್ರತಿಭೆಗಳು ಈ ಎಂವಿ ಕಂಪನಿಗೆ ಸೇರ್ಕೊಂಡು ತನ್ನ ಜೀವನವನ್ನು ಖುಷಿಯಿಂದ ಸಾಗಿಸ್ತಾ ಇದ್ದಾರೆ, ತನ್ನ ಕುಟುಂಬವನ್ನು ಸಾಕ್ತಾ ಇದ್ದಾರೆ. ಅಂತಹ ಅಚೀವರ್ಸ್ ಅನ್ನ ಹುಡುಕೊಂಡು ನಾವು ಧಾರವಾಡಕ್ಕೆ ಬಂದಿದ್ದೇವೆ. ಧಾರವಾಡದಲ್ಲಿ ಅವರ ಮೊದಲ ಫ್ರಾಂಚೈಸಿ ಇದೆ. ಇಲ್ಲಿ ಸುಮಾರು 4,000ಕ್ಕೂ, ಧಾರವಾಡ ಅಂತಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ನಮ್ಮ ಮೊದಲ ಸಂಚಿಕೆಯ ಸಾಧಕರೊಬ್ಬರು ನಮ್ಮ ಜೊತೆ ಇದ್ದಾರೆ, ಧಾರವಾಡದವರು. ನಾವು ಅವರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ಮೊದಲ ಸಾಧಕರು ಶಿವಪುತ್ರ ನಿಂಬಿಗಿಡ ಅವರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್, ಈಗ ಎಂವಿ ಕಂಪನಿಯ ಬಗ್ಗೆ ಸಾಕಷ್ಟು ಮಟ್ಟಿಗೆ ನಾವು ಕೂಡ ತಿಳ್ಕೊಂಡಿದ್ದೇವೆ. ತುಂಬಾ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಜನ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗೆ ಅದರಲ್ಲಿ ನೀವು ಕೂಡ ಒಬ್ರು, ಶಿವಪುತ್ರ ಅವರು ಕೂಡ ಒಬ್ರು. ನಿಮ್ಮ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಸರ್? ಅಂದರೆ ಈ ಎಂವಿ ಕಂಪನಿಗೆ ಮತ್ತು ನಿಮಗಿರುವಂತಹ ಏನು ರಿಲೇಷನ್ಶಿಪ್, ಅದರ ಮುಂಚೆ ನೀವು ಎಲ್ಲಿದ್ರಿ, ಸೊ ನಿಮ್ಮ ಎಜುಕೇಷನ್ ಎಲ್ಲಿ ಆಯಿತು, ಹೇಗೆ ಈ ಎಂವಿ ಕಂಪನಿ ಬಂದ್ಕೊಂಡು ಸೇರಿದ್ರಿ? ಎಸ್ ಮೇಡಮ್, ನನ್ನ ಹೆಸರು ಬಂದುಬಿಟ್ಟು ಶಿವಪುತ್ರ ಅಂತ. ಬೇಸಿಕಲಿ ಪ್ರಾಪರ್ ಬಂದುಬಿಟ್ಟು ಬೆಳಗಾಂ ಡಿಸ್ಟಿಕ್ ಆಗಿರೋದ್ರಿಂದ ಸೊ ನಮ್ಮದು ಎಜುಕೇಷನ್ ಎಲ್ಲ ನೋಡ್ತಾ ಹೋದರೆ ಅಷ್ಟೊಂದು ಚೆನ್ನಾಗಿ ಎಜುಕೇಷನ್ ಆಗಲಿಲ್ಲ ನಮಗೆ. ಸೊ ನಮಗೆ ಯಾವುದು ಇಂಗ್ಲೀಷ್ ಮೀಡಿಯಮ್ ಅಂತ ಇಲ್ಲ, ಯಾವುದೂ ಇಲ್ಲ. ಬೇಸಿಕಲಿ ವಿ ಕೇಮ್ ಫ್ರಮ್ ವೆರಿ ಹಂಬಲ್ ಆ್ಯಂಡ್ ಪುವರ್ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ಹುಡ್ತಾನೆ ನಾವೆಲ್ಲ ಕುರಿ ಮೇಕೆ ಕಾಯ್ತಾನೆ ಬೆಳೆದು ಬಂದವರು, ಸೊ ಚಿಕ್ಕ ವಯಸ್ಸಲ್ಲಿ. ಸೊ ಅದಾದಮೇಲೆ SSLC ಕೂಡ ಚೆನ್ನಾಗಿ ಮಾಡಿಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ, ಅಲ್ಲೇ ನಮ್ಮದು ಬೆಳಗಾಂ ಡಿಸ್ಟಿಕ್ಕು ಹತ್ತನಿ ತಾಲೂಕು ನಾಗನೂರು PK ಅನ್ನೋ ಒಂದು ಸಣ್ಣ ಗ್ರಾಮ. ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಉಪಮುಖ್ಯಮಂತ್ರಿ, ಸಾರಿಗೆ ಸಚಿವರು, ಒಂದು ಒಳ್ಳೆಯ ಒಬ್ಬ MLA, ನೂರಾರು ಜನ ಸಾಧಕರನ್ನು ಕೊಟ್ಟಂಥ ಒಂದು ಸಣ್ಣ ಹಳ್ಳಿಯಿಂದ ನಾನು ಕೂಡ ಸೊ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಂತ ಹೊರಗಡೆ ಮಾರ್ಕೆಟಿಗೆ ಕಾಲಿಟ್ಟವನು. ಸೊ ಹಾಗಾಗಿ ಡಿಗ್ರಿ ಆ್ಯಂಡ್ PUC ಕೂಡ ಅಲ್ಲೇ ನಮ್ಮ ಪಟ್ಟಣದ ಹತ್ತನಿ ತಾಲೂಕಲ್ಲಿ ಮಾಡಿಕೊಂಡೆ, SMS ಕಾಲೇಜಲ್ಲಿ. ಅದಾದಮೇಲೆ ನೆಕ್ಸ್ಟು ಡಿಗ್ರಿನ ಕೂಡ ಅಲ್ಲೇ ಮಾಡಿಕೊಂಡೆ. ಅದಾದಮೇಲೆ MCOM ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಸೊ ನನಗೆ ಬೇಸಿಕಲಿ ಸ್ವಲ್ಪ ಜೀವನದಲ್ಲಿ ಏನಾದರೂ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಯಾವುದಾದ್ರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಹೋಗ್ಬೇಕಂತ ಒಂದು ಡ್ರೀಮ್ ಇತ್ತು. ಸೊ ಬಟ್ ಮನೆ ಪರಿಸ್ಥಿತಿ ಎಲ್ಲ ನೋಡಿದರೆ ಸೊ ನಾನು ಟೈಮ್ ತೊಗೊಂಡ್ರೆ ಸೊ ಮನೆ ಕಡೆ ತುಂಬ ಪರಿಸ್ಥಿತಿ ಕೆಟ್ಟದಿರೋದ್ರಿಂದ ಸೊ ನಾನು ಹೇಗಾದರೂ ಮಾಡಿ ಸ್ವಲ್ಪ ಬೇರೆ ಒಂದು ಫೀಲ್ಡನ್ನು ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಬೇರೆ ಇಂಡಸ್ಟ್ರಿನ ಸರ್ಚ್ ಮಾಡ್ತಾಯಿದ್ದೆ. ಸೊ ಯಾಕಪ್ಪ ಅಂದರೆ ಮನೆ ಕಡೆ ಪರಿಸ್ಥಿತಿನೂ ಕೂಡ ಹೇಳ್ಕೊಳ್ಳೋ ಆಗಿಲ್ಲ. ನಮಗೆ ನೆರೆ ಪ್ರವಾಹ ಬರುತ್ತೆ ಮೇಡಮ್ ಪ್ರತಿ ವರ್ಷ ನಮ್ಮ ಕಡೆ, ನಮ್ಮ ಮನೆಯೆಲ್ಲ ಮುಳುಗುತ್ತೆ, ನಮ್ಮ ಮನೆಯಲ್ಲೆಲ್ಲ ನೀರು ಬರುತ್ತೆ ಪ್ರತಿ ವರ್ಷ. ಆ್ಯಂಡ್ ಸರ್ಕಾರದಿಂದ ನಮಗೆ ಮನೆಗಳು ಕೂಡ ಅಲಾಟ್ ಆಗಿದೆ, ಬಟ್ ಇನ್ನೂ ಅಷ್ಟು ಬೇಗನೆ ನಮಗೆ ಅದು ಮನೆಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಸೊ ಪ್ರತಿ ವರ್ಷ ಪ್ರವಾಹ ಬಂತಂದರೆ ನಾವು ಊರು ಬಿಡಬೇಕು, ಜನ ಊರು ಬಿಟ್ಟು ಅವ್ರು ಎಲ್ಲಿ ಹೇಳ್ತಾರೆ DC ಅವರು, ನಾವು ಅಲ್ಲಿ ಹೋಗಿ ಸ್ಟೇ ಆಗಬೇಕು. ಸೊ ಇಂಥ ಒಂದು ಬ್ಯಾಕ್ಗ್ರೌಂಡು. ಸೊ ನಾನು ಇನ್ನು ಹಿಂಗೆ ಸ್ಟಡಿ ಮಾಡ್ತಾ ಹೋದರೆ ಮುಂದೆ ಹೋದರೆ ಸೊ ಇದನ್ನು ಬೇಗನೆ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಒಂದು ಇಂಟೆನ್ಷನಿಂದ ಆಮೇಲೆ ತಂದೆ ಕೂಡ ಅಷ್ಟೇನು ಸ್ಥಿತಿವಂತರಲ್ಲ. ನಮ್ಮ ತಂದೆ ಒಬ್ಬ ಜೀತದ ಆಳು. ಊರಲ್ಲಿ ಮುಂಚೆ ಚಿಕ್ಕ ವಯಸ್ಸಿಂದಾನೇ ನಮ್ಮ ತಾತನ ಕಾಲದಿಂದನೇ ನಾವು ಜೀತ ಮಾಡ್ಕೊಂಬಂದಂಥ ಕುಟುಂಬ. ನಾವೆಲ್ಲ ಜೀತದ ಕುಟುಂಬದಲ್ಲೇ ಬಂದು ಜೀತದ ಕುಟುಂಬದಲ್ಲೇ ಬೆಳೆದವರು. ಬಟ್ ನಮ್ಮ ತಂದೆ ನಮಗೇನು ಕಡಿಮೆ ಮಾಡಲಿಲ್ಲ. ತಿನ್ನೋ ಊಟ ಮಾತ್ರ ಕಡಿಮೆ ಮಾಡಲಿಲ್ಲ, ಹಾಕೊಳ್ಳೋ ಬಟ್ಟೆ ಬಡತನದಾಗಿರ್ಬೋದು, ದುಡ್ಡು ಇಲ್ಲದೆ ಇದ್ದಿರ್ಬೋದು, ಸೊ ರಾಯಲ್ ಲೈಫ್ ಇಲ್ಲದೆ ಇದ್ದಿರ್ಬೋದು. ಸೊ ಊಟ ಏನು ಕಡಿಮೆ ಮಾಡಲಿಲ್ಲ. ಒಳ್ಳೆ ಆಚಾರ ವಿಚಾರ, ಅಂಬೇಡ್ಕರ್, ಬುದ್ಧ, ಬಸವಣ್ಣ, ಸೊ ಇಂಥವ್ರ ಆಚಾರ ವಿಚಾರ ನನ್ನ ತಾಯಿ ಮತ್ತು ನನ್ನ ತಂದೆ ಅವ್ರ ಜೊತೆ ಗದ್ದೆ ಕೆಲಸ ಮಾಡುವಾಗಲೇ ಹೇಳ್ಕೊಡೋರು. ಸೊ ಹಾಗಾಗಿ ನಾನು ಅದೇ ಒಂದು ಇಂಟೆನ್ಷನಿಂದ ಮಾರ್ಕೆಟಲ್ಲಿ ಯಾವುದಾದ್ರು ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಕಂದಾಗ ನನಗೆ ನನ್ನ ಫ್ರೆಂಡಿಂದ ಒಬ್ಬರು ಸರಿಂದ ಸೊ ನನಗೆ ಈ ಒಂದು ME ಇಂಡಸ್ಟ್ರಿ ಪರಿಚಯ ಆಗುತ್ತೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಆ್ಯಂಡ್ ಡೈರೆಕ್ಷನ್ ಬಿಸ್ನೆಸ್ಗೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ. ಆ್ಯಂಡ್ ಫ್ಯೂಚರಲ್ಲಿ ಇದಕ್ಕೊಂದು ವೆಲ್ ಆದಂಥ ಒಂದು ಸ್ಟಬಲ್ ಆದಂಥ ಇಂಡಿಯಾದಲ್ಲಿ ಒಂದು ಗ್ರೋತ್ ಇದೆ ಅಂತ ನಾನು ತುಂಬ ತಿಳ್ಕೊಂಡಿದ್ದೆ. ಯಾಕಂದರೆ ಈ ಇಂಡಸ್ಟ್ರಿ ಬಗ್ಗೆ ಇವತ್ತು ನರೇಂದ್ರ ಮೋದಿ ಆಗಿರ್ಬೋದು, ಆ್ಯಂಡ್ ನಮ್ಮ APJ ಅಬ್ದುಲ್ ಕಲಾಂ ಅವರು ಆಗಿರ್ಬೋದು, ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಅವರು ಆಗಿರ್ಬೋದು, ಸೊ ತುಂಬ ಜನ ಸಾಧಕರು ಇದೇ ಇಂಡಸ್ಟ್ರಿ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಇದೇ ಇಂಡಸ್ಟ್ರಿಯಲ್ಲಿ ತುಂಬಾ ಕೆಳಮಟ್ಟದಲ್ಲಿರುವಂಥ ಬಡವರು ತುಂಬ ಟಾಪಲ್ಲಿ ಬರ್ತಾ ಇದ್ದಾರೆ ಬೇರೆ ಕಂಪ್ನಿಗಳಲ್ಲಿ. ಸೊ ನಾನು ಬೇಗನೆ ಗ್ರೋ ಆಗ್ಬೋದಲ್ಲ ಅಂತ
ಹೇಳ್ಬಿಟ್ಟು ಇಂಡಸ್ಟ್ರಿ ಬಂದೆ. ಸೊ ನನಗೆ ಲೈಫಲ್ಲಿ ಒಂಥರ ಮರಳುಗಾಡಿನಲ್ಲಿ ಓಎಸ್ ಸಿಕ್ಕಂಗೆ ನನಗೆ ಇಂಡಸ್ಟ್ರಿ ಸಿಗುತ್ತೆ. ಸೊ ಸಿಕ್ಕಾಗ ನಾನು ಕೂಡ ಇಲ್ಲಿ ಟ್ರೈನಿಂಗ್ ತೊಗೊಂಡು ತಿಳ್ಕೊಂಡು ಅದಾದಮೇಲೆ ನನಗೆ ಗೊತ್ತಾಯಿತು. ಸೊ ಇಲ್ಲೇನಾದರೂ ನಾನು ಕಮಿಟ್ಮೆಂಟ್ ಕೊಟ್ಟು ನಿಂತ್ಕೊಂಡೆ ಅಂದರೆ, ಸೊ ನಾನೇನಾದರೂ ಇಲ್ಲಿ ಒಂದು ಬೇಸ್ಮೆಂಟ್ ಕೊಟ್ಟು ನಿಂತ್ಕೊಂಡೆ ಅಂದರೆ ಡೆಫಿನೆಟ್ಲಿ ನಾನು ಒಂದು ವರ್ಷದಲ್ಲಿ ನನ್ನ ಫ್ಯಾಮಿಲಿಯನ್ನು ನಾನು ವೆಲ್ ಆಗಿ ನೋಡ್ಕೋಬೋದು. ಆ ರೇಂಜಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಅಂತ ನನಗೊಂದು ಸ್ವಲ್ಪ ಪ್ಲಾಸ್ ಆಯಿತು. ಸೊ ಅದಾದಮೇಲೆ ಕಂಪ್ನಿ ಹೆಂಗೆ ಅಂದರೆ ಇಲ್ಲಿ ತುಂಬ ಜನ ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಮಧ್ಯಮ ವರ್ಗದವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಬಟ್ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುತ್ತೆ. ಇಲ್ಲಿ ಎಜುಕೇಷನ್ ಮ್ಯಾಟ್ರ್ ಆಗಲ್ಲ, ಅವ್ನು ಟ್ಯಾಲೆಂಟ್ ಮ್ಯಾಟ್ರ್ ಆಗುತ್ತೆ. ಅವನ ಹತ್ರ ಕಲಿಯೋ ಗುಣ ಇರಬೇಕು, ಲಿಸ್ನಿಂಗ್ ಕ್ಯಾರೆಕ್ಟರ್ ಇರಬೇಕು ಅವನಿಗೆ ಜಾಸ್ತಿ. ಸೊ ಅವ್ನು ಚೆನ್ನಾಗಿ ಕಲಿಯೋ ಗುಣ ಇತ್ತಂದರೆ ಇಂಡಸ್ಟ್ರಿ ಬಗ್ಗೆ ಅವ್ನು ಚೆನ್ನಾಗಿ ತಿಳ್ಕೊಂಡ ಅಂದರೆ ಡೆಫಿನೆಟ್ಲಿ ಅವ್ನು ಬೇಗನೆ ಒಬ್ಬ ಸಾಧಕ ಆಗ್ತಾನೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಬಾರ್ಗೇನಿಂಗ್ ಅವಶ್ಯಕತೆ ಇಲ್ಲ, ಯಾವುದೂ ಇನ್ಫ್ಲೂಯೆನ್ಸ್ ಅವಶ್ಯಕತೆ ಇಲ್ಲ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ. ಸೊ ಇಲ್ಲಿ ಒಂದು ಕ್ಯಾಂಡಿಡೇಟ್ಗೆ ಒಂದು ಬೆಳೆಯೋ ಛಲ ಇದೆ, ಒಂದು ಕ್ರಿಯೇಟಿವಿಟಿ ಥಾಟ್. ಇಲ್ಲಿ ನೀವು ಮುಖ್ಯವಾಗಿ ಯಾವ ರೀತಿ ಇಲ್ಲಿ ಬಿಸ್ನೆಸ್ ಮಾಡ್ತೀರಾ, ಹೇಗೆ ಈಗ ನಿಮ್ಮ ಈಗ ಒಂದು ಏನು ಅನುಭವದ ಪ್ರಕಾರ ಈಗ ನೀವು ಮೊದಲು ಸ್ಟಾರ್ಟಿಂಗ್ ಇಲ್ಲಿ ಬರ್ತೀರಾ, ಸೊ ಹೇಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? ಅಂದರೆ ಇನ್ನೊಬ್ಬರಿಗೆ ನೀವು ಈಗ ರೋಲ್ ಮಾಡೆಲ್ ಆಗಬೇಕು ಅಂತಾದರೆ, ಅಥವಾ ಇನ್ನೊಬ್ರು ಯಾರಾದರೂ ಕಂಪನಿಯಿಂದ ನಮ್ಮ ಜೀವನ ಕೂಡ ತುಂಬ ಖುಷಿಯಾಗಿ ಇಟ್ಕೊಳ್ಬಹುದು ಅಂತ ಅವ್ರಿಗೇನಾದರೂ ಒಂದು ಧೈರ್ಯ ಬೇಕು. ಸೊ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಈ ಜರ್ನಿಯನ್ನು? ಅಂದರೆ ವಿಗೆ ಬಂದ ಕೂಡಲೇ ಹೇಗೆ ಯಾವ ರೀತಿ ಕೆಲಸ ಮಾಡಿದ್ರಿ, ಹೇಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನು ಮಾಡ್ತಾ? ಕಂಪ್ನಿ ಮೇನ್ ಉದ್ದೇಶ ಸ್ವದೇಶಿ ವಸ್ತುಗಳ ಸದ್ಬಳಕೆ. ಇವತ್ತು ನಮ್ಮ ದೇಶದ ಪ್ರಧಾನಿಯವರು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ದೇಶ ಕೂಡ ಹೇಳ್ತಾ ಇದೆ. ಸೊ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡನ್ನು ಜಾಸ್ತಿ ಉಪಯೋಗಿಸೋಣ, ನಮ್ಮ ದೇಶನ ನಾವು ಮೊದಲು ಬೆಳೆಸೋಣ, ಜಾಸ್ತಿ ತೆರಿಗೆ ನಮ್ಮ ದೇಶಕ್ಕೆ ಹೋಗುತ್ತೆ ಅಂತ. ಅದೇ ಒಂದು ಕಾನ್ಸೆಪ್ಟಲ್ಲಿ ಕಂಪ್ನಿ ಹುಟ್ಕೊಂಡಿದೆ. ಸೊ ಆ ಕಾನ್ಸೆಪ್ಟಲ್ಲಿ ಕಂಪ್ನಿ ಹುಟ್ಕೊಂಡಾಗ ಸೊ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ರೂಲ್ ಮುಖಾಂತರ ಕಂಪ್ನಿ ಮೂವ್ ಆಗ್ತಾ ಇದೆ. ಅಂದರೆ ಒಂದು ಸ್ವದೇಶಿ ವಸ್ತುವನ್ನು ನಾವು ಖರೀದಿಸಿ ನಾವು ಉಪಯೋಗಿಸೋ ಮುಖಾಂತರ ಅದನ್ನು 4 ಜನಕ್ಕೆ ರೆಫರ್ ಮಾಡೋದ್ರಿಂದ ಹೊರಗಡೆ ಲೈಫಲ್ಲಿ ನಮಗೆ ಅಲ್ಲಿ ಏನು ಸಿಗಲ್ಲ. ಬಟ್ ಇಲ್ಲಿ ನಾನು ಅದನ್ನು ಯೂಸ್ ಮಾಡಿ ಕಂಪ್ನಿಯಲ್ಲಿ ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ, ಆ್ಯಂಡ್ ಕಿಚನ್ ಪ್ರಾಡಕ್ಟ್ಸ್ ಇದೆ, ಆ್ಯಂಡ್ ಗಾರ್ಮೆಂಟ್ಸ್ ಪ್ರಾಡಕ್ಟ್ಸ್ ಇದೆ, ಕಾಸ್ಮೆಟಿಕ್ ಪ್ರಾಡಕ್ಟ್ ಇದೆ, ಆ್ಯಂಡ್ ಇನ್ನೂ ಕಂಪ್ನಿ ಅಪ್ಗ್ರೇಡ್ ಆದಂಗೆ ತುಂಬಾ ಹೊಸ ಪ್ಲಾನಿಂಗ್ ಹಾಕ್ಕೊಂಡಿದ್ದೀವಿ. ಅಗ್ರಿಕಲ್ಚರ್ ಪ್ರಾಡಕ್ಟ್ನ ತುಂಬ ಲಾಂಚ್ ಮಾಡೋ ಪ್ಲಾನ್ ಹಾಕ್ಕೊಂಡಿದ್ದೀವಿ ಭವಿಷ್ಯದಲ್ಲಿ. ಸೊ ಹಾಗಾಗಿ ಆ್ಯಂಡ್ ವೆಲ್ ರಿಸಲ್ಟ್ ಪ್ರಾಡಕ್ಟ್ಸ್ ಇದೆ. ಸೊ ನಾನು ಅದನ್ನ ಪ್ರಾಡಕ್ಟನ್ನು ಯೂಸ್ ಮಾಡೋದಷ್ಟೇ ಅಲ್ಲದೆ ನಾನು 4 ಜನಕ್ಕೆ ರೆಫರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಇದೆ ಅಂತ ಆ 4 ಜನನೂ ಕೂಡ ಪ್ರಾಡಕ್ಟ್ನ ತೊಗೊಂಡು ಅವರು ಸ್ಯಾಟಿಸ್ಫೈ ಆಗ್ತಾ ಇದ್ದಾರೆ. ಬಟ್ ನಾನು ಏನು ರೆಫರ್ ಮಾಡಿದ್ದೀನಲ್ಲ ಅಲ್ಲಿ ನನಗೆ ಕಮಿಷನ್ ಬೇಸ್ಡ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಇದರಿಂದ 100 ಜನಕ್ಕೆ ಒಂದು ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡ್ಬೋದು. ಇವತ್ತು ಇಂಡಿಯಾ ತುಂಬ ಸಮಸ್ಯೆ ಎದುರಿಸ್ತಾ ಇರೋದೇ ನಿರುದ್ಯೋಗ. ನನಗೆ ಒಂದು ಫ್ಲ್ಯಾಶ್ ಆಯಿತು, ನಾನೇನಾದರೂ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಂದೆ ಅಂದರೆ ನಾಳೆ ಒಂದು 1000 ಅಲ್ಲ ಲಕ್ಷ ಜನಕ್ಕೆ ಉದ್ಯೋಗ ಅವಕಾಶ ಕೊಡ್ಬೋದಲ್ಲಪ್ಪ. ಸೊ ನಾನೊಬ್ಬ ಜೀತದ ಮಗ, ನನ್ನಂಥ ಒಂದು ಪರಿಸ್ಥಿತಿ ಯಾರಿಗೂ ಹೊರಗಡೆ ಬರಬಾರ್ದು. ಸೊ ಎಷ್ಟೋ ಜನ ಇನ್ನೂ ಜೀತದ ಕುಟುಂಬದಲ್ಲೇ ಬೆಳೀತಾ ಇದ್ದಾರೆ. ಸೊ ಅಂಥ ಒಂದು ಪರಿಸ್ಥಿತಿನ ಮೇಲೆ ಯಾರಿಗೂ ಬರಬಾರ್ದು. ಈ ಇಂಡಸ್ಟ್ರಿಯಿಂದ ನಾಳೆ ಒಂದು ಎಂಟ್ರಪ್ರಿನರ್ಶಿಪ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಡೊನಾಲ್ಡ್ ಟ್ರಂಪ್ ಅವ್ರನ್ನ ನೋಡಿ ಕಲಿತೆ. ಯಾಕಂದರೆ ಅಮೆರಿಕ ಪ್ರೆಸಿಡೆಂಟ್ ಆಗಲಿಕ್ಕೆ ಅವ್ರಿಗೆ ಕಾರಣ ಆಗಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ ಅವ್ರು ಬಂದಿದ್ದು. ಸೊ ಹೀಗಾಗಿ ನಾನು ಈ ಇಂಡಸ್ಟ್ರಿ ಬಂದಿದ್ದರಿಂದ ನಾನು ಮೊದಲು ಚೇಂಜ್ ಆದೆ. ಮೊದಲು ನನ್ನ ಪರ್ಸನಾಲಿಟಿ ನಾನು ಚೇಂಜ್ ಮಾಡಿಕೊಂಡೆ, ನನ್ನ ಕಮ್ಯುನಿಕೇಷನ್ ಸ್ಕಿಲ್ನ ನಾನು ಚೇಂಜ್ ಮಾಡಿಕೊಂಡೆ. ನಾನು ಬಂದಿರೋ ಒಂದು ಬ್ಯಾಕ್ಗ್ರೌಂಡ್ ನನಗೆ ಪ್ಲಸ್ ಆಯಿತು. ಸೊ ಎಷ್ಟೋ ಜನಕ್ಕೆ ಅದೊಂದು ಇನ್ಸ್ಪಿರೇಷನ್ ಕೊಡ್ಲಾಕಿತ್ತು. ಇಂಥ ಒಂದು ಕ್ಯಾಟಗರಿ ಇಂಥ ಒಂದು ಬ್ಯಾಕ್ಗ್ರೌಂಡಿಂದ ಬಂದಂಥ ಯುವಕರು ಇಲ್ಲಿ ಬೆಳೀತಾ ಇದ್ದಾರೆ ಅಂದರೆ ಸೊ ಇವರ ಜೊತೆ ನಾವು ಹೋದರೆ ನಾವು ಸಕ್ಸಸ್ ಆಗ್ಬೋದಾ ಅಂತ. ಆ್ಯಂಡ್ ತುಂಬ ಜನ ನನ್ನ ಕಡೆಯಿಂದ ಬಂದಂಥವರು ಟ್ರೈನಿಂಗ್ ಕೊಡೋ ಮುಖಾಂತರ ಟ್ರೈನಿಂಗಲ್ಲಿನೇ ಅವ್ರಿಗೆ ಒಂದು ವಾರದಲ್ಲೆಲ್ಲ ಹೇಳ್ತೀವಿ ನಾವು. ಸೊ ಇದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸು, ಇಲ್ಲಿ ಬಿಸ್ನೆಸ್ ಪ್ಲಾಟ್ಫಾರ್ಮ್ ನಡೆಯುತ್ತೆ, ಜಾಬ್ ಹಿಂಗಿರುತ್ತೆ, ಬಿಸ್ನೆಸ್ ಹಿಂಗಿರುತ್ತೆ, ಇಲ್ಲಿ ಪ್ರಾಡಕ್ಟ್ಗಳ ಬಗ್ಗೆ ಹೇಳ್ತೀವಿ, ವೆಲ್ನೆಸ್ ಬಗ್ಗೆ ಹೇಳ್ತೀವಿ, ಒಬ್ಬ ಮನುಷ್ಯ ತನ್ನ ಆರೋಗ್ಯನ ಹೆಂಗೆ ಇಟ್ಕೋಬೇಕಂತ ಹೇಳ್ತೀವಿ. ಆ್ಯಂಡ್ ಈ ಬಿಸ್ನೆಸ್ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ನಾಳೆ ನೀವು ಎಂಥ ಅಚೀವರ್ ಆಗ್ತೀರಿ ಅಂತ ಕೂಡ ನಾವು ಹೇಳ್ತೀವಿ. ಸೊ ಹೇಳಿದಾಗ ತುಂಬ ಜನ ಬಿಲೀವ್ ಮಾಡ್ತಿರಲಿಲ್ಲ ಮುಂಚೆ. ಬಟ್ ಯಾಕೆ ಬಿಲೀವ್ ಮಾಡ್ತಿರಲಿಲ್ಲ ಅಂದ್ರೆ ಮೊದಲು ನಾನು ಚೇಂಜ್ ಆಗಿರಲಿಲ್ಲ, ನಾನು ಸೆಲ್ಫ್ ಚೇಂಜ್ ಆಗಿರಲಿಲ್ಲ. ನಾನು ಯಾವತ್ತೂ ಚೇಂಜ್ ಆಗಿ ನಿಂತ್ಕೊಂಡೆ, ಆಮೇಲೆ ಜನ ಬಿಲೀವ್ ಮಾಡ್ಲಿಕ್ಕೆ ಸ್ಟಾರ್ಟ್. ಓಕೆ. ಈಗ ನಿಮ್ಮ ಪ್ರಕಾರ ಅಚೀವ್ಮೆಂಟ್ ಅಂದರೆ ಏನು? ಈಗ ನೀವು ಅಚೀವರ್ ಅಂತೇಳಿ ನೀವು ಏನು ಅಚೀವ್ ಮಾಡಿದ್ರಿ ಇಲ್ಲಿ ಬಂದು? ಏನು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಯಿತು? ಸೊ ಎಷ್ಟು ಸಮಯ ಆಯಿತು ನೀವು ಇದಕ್ಕೆ ಕಂಪನಿಗೆ ಬಂದು? ನಿಮ್ಮ ಅಚೀವ್ಮೆಂಟ್ ಏನು? ಸೊ ಅಂದರೆ ಅದು ಅರ್ಥ ಆಗಬೇಕು ಮುಖ್ಯವಾಗಿ ಜನ. ಮೇಡಮ್ ಇಲ್ಲಿ ಮೇನ್ ಅಚೀವ್ಮೆಂಟ್ ಏನಪ್ಪ ಅಂದರೆ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದಂಗೆ ನನಗೆ ಕಂಪ್ನಿ ಜಸ್ಟ್ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಏನು ಕೊಡಲ್ಲ, ಆಮೇಲೆ ಇಷ್ಟೇ ಸಂಬಳ ಅಂತ ಕೊಡಲ್ಲ. ಕಂಪ್ನಿ ಏನು ಮಾಡುತ್ತೆ ನಮ್ಮಂಥ ಯುವಕರಿಗೆ, ನೀವು ಇನ್ನೂ ಚೆನ್ನಾಗಿ ಗ್ರೋತ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿನ ಏನಾದರೂ ಚೆನ್ನಾಗಿ ನಿಮ್ಮ ಐಕೋ ನಾಲೆಜ್ನ ಚೆನ್ನಾಗಿ ನೀವು ವೆಲ್ ಮಾಡಿದರೆ ನೀವು ದೊಡ್ಡ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ರ್ಯಾಂಕ್ಗಳನ್ನ ಇಟ್ಟಿರುತ್ತೆ. ನೀವು ಚೆನ್ನಾಗಿ ಇಷ್ಟು ಜನಕ್ಕೆ ನೀವು ಇಂಡಸ್ಟ್ರಿನ ತಲುಪಿಸಿದ್ರಿ, ನಿಮ್ಮಿಂದ ಇಷ್ಟು ಪ್ರಾಡಕ್ಟ್ ಸೇಲ್ ಆಯಿತು, ನಿಮ್ಮಿಂದ ಗೋರ್ಮೆಂಟ್ಗೆ ಇಷ್ಟು ಟ್ಯಾಕ್ಸ್ ಹೋಯಿತು, ಗೋರ್ಮೆಂಟ್ಗೆ ಇಷ್ಟು ತೆರಿಗೆ ಹೋಯ್ತು ಅಂದರೆ ಸೊ ನೀವು ಈ ರೇಂಜಲ್ಲಿ ಬರ್ತೀರಾ, ಈ ಟಾಪಲ್ಲಿ ರ್ಯಾಂಕಲ್ಲಿ ಬರ್ತೀರ ಅಂದಾಗ ಸೊ ನಾನೇನು ಮಾಡಿದೆ, ನಾನು ನೆಕ್ಸ್ಟ್ ಫೋಕಸ್ ಮಾಡ್ತಾ ಇದ್ದಿದ್ದೆ ನೆಕ್ಸ್ಟ್ ರ್ಯಾಂಕು ನೆಕ್ಸ್ಟ್ ಪೋಸ್ಟಿಗೆ ಅಂತ ನಾನು ಫೋಕಸ್ ಮಾಡ್ತಾ ಇದ್ದೆ. ಅದೇ ಅಚೀವ್ಮೆಂಟ್. ಆಮೇಲೆ ಆ ಪೋಸ್ಟ್ಗೆ ಹೋದಾಗ ಕಂಪ್ನಿ ಕೆಲವೊಂದು ಆಫರ್ನ ಇಟ್ಟಿರುತ್ತೆ, ಬೈಕ್ ಗಿಫ್ಟ್ ಕೊಡೋದಾಗಿರ್ಬೋದು, ಆ್ಯಂಡ್ ಪ್ಲಾಟ್ ಗಿಫ್ಟ್ ಕೊಡೋದಾಗಿರ್ಬೋದು, ಆ್ಯಂಡ್ ಹೌಸ್ ಫಂಡ್ ಅಂತ, ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಕಾರ್ ಫಂಡ್ ಅಂತ ಬರುತ್ತೆ. ಸೊ ಇದೆಲ್ಲ ನನಗೆ ಆಕರ್ಷಣೆ ಮಾಡಿತು. ಸೊ ಹೊರಗಡೆ ಲೈಫಲ್ಲಿ ಇಷ್ಟು ಕಡಿಮೆ ಟೈಮಲ್ಲಿ ಅದೆಲ್ಲ ಪಡೆಯೋಕ್ಕಾಗಲ್ಲ. ನಿಮಗೆ ಕಂಪನಿಯಿಂದ ಏನೆಲ್ಲ ಸಿಕ್ತು ಅಂದರೆ ಓಕೆ ಇಷ್ಟೆಲ್ಲ ಗಿಫ್ಟನ್ನು ಇಟ್ಟಿದ್ದಾರೆ, ಬಟ್ ನೀವು ಯಾವುದನ್ನೆಲ್ಲ ಪಡ್ಕೊಂಡಿದ್ದೀರಿ? ಬಟ್ ಮೇಡಮ್ ಇವಾಗ ನೀವು ಅಷ್ಟು 1 ವರ್ಷ
ವರ್ಷ ಆಯಿತು ಅಂತ ಹೇಳಿದ್ರಲ್ಲ, ಸೊ ಈ 1 ವರ್ಷದಲ್ಲಿ ಏನೆಲ್ಲ ಪಡ್ಕೊಂಡಿದ್ದೀರಿ, ಏನು ಚೇಂಜಸ್ ಆಗಿದೆ ನಿಮ್ಮ? ಸೊ ಮೇಡಮ್, ಇವಾಗ 1 ವರ್ಷದಲ್ಲಿ ನಾನು ಏನು ಪಡ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕಿಂತ ನನ್ನಿಂದ 1000 ಜನಕ್ಕೆ ತುಂಬ ಪಡಿಸಿದ್ದೀನಿ, ನಾನು ಕುಡಿಸಿದ್ದೀನಿ. ಏನಪ್ಪ ಅಂದರೆ 100 ಜನಗಳ ಲೈಫಲ್ಲಿ ಒಂದು ಸಕ್ಸಸ್ ಅಂತ ಕೊಡಿಸಿದ್ದೀನಿ ಇಂಡಸ್ಟ್ರಿಯಲ್ಲಿ. 100 ಜನ ಲೈಫಲ್ಲಿ ನನ್ನ ಮೈಂಡ್ ಕೂಡ 1 ಲಕ್ಷಕ್ಕೆ ಬೆಲೆ ಬಾಳುತ್ತಾ, ನಾನು ಒಬ್ಬ ಎಂಟ್ರಪ್ರಿನರ್ ಆಗ್ಬೋದಾ, ವಿತೌಟ್ ಇನ್ವೆಸ್ಟ್ಮೆಂಟ್ ಇಲ್ದೇ ಜಸ್ಟ್ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಮುಖಾಂತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ, ನಾವು ಒಂದು ವಿಮೆನ್ ಎಂಟ್ರಪ್ರಿನರ್ ಆಗ್ಬೋದಾ ಅಂತ ಎಷ್ಟೋ ಗೃಹಿಣಿಯರಿಗೆ ಒಂದು ಅಪಾರ್ಚುನಿಟಿ ಕೊಡಿಸಿದ್ದೀನಿ. ಎಷ್ಟೋ ಜನ ವಿಧವೆಯರು ಈ ಇಂಡಸ್ಟ್ರಿಯಲ್ಲಿ ಜೀವನ ಕಟ್ಕೊಳ್ತಾ ಇದ್ದಾರೆ. ಆ್ಯಂಡ್ ಎಷ್ಟೋ ಜನ ಯೂತ್ಸು ಇವತ್ತು ಈ ಇಂಡಸ್ಟ್ರಿ ಬರ್ತಾ ಇದ್ದಾರೆ, ಯಾಕಂದರೆ ಇಲ್ಲಿ ಸ್ಪೀಡಾಗಿ ಗ್ರೋ ಆಗ್ಬೋದು ಅಂತ. ಬಟ್ ಹಾಗೆ ನಾನು ವರ್ಕ್ ಮಾಡ್ತಾ ಬಂದೆ. ಕಂಪ್ನಿ ನನ್ನನ್ನು 1 ವರ್ಷದಲ್ಲಿ ನನ್ನ ಕ್ರಿಯೇಟಿವಿಟಿ ನೋಡಿ, ನನ್ನ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ನನ್ನ ಕ್ರಿಯೇಟಿವಿಟಿನ ನೋಡಿ ಕಂಪ್ನಿ ನನ್ನನ್ನು ಈ ಒಂದು ಧಾರವಾಡದಲ್ಲಿರುವಂಥ ಫಸ್ಟ್ ಬ್ರ್ಯಾಂಚು NTT ಬ್ರ್ಯಾಂಚ್ಗೆ ಮ್ಯಾನೇಜರ್ ಮಾಡ್ತು. ಸೊ ಅದಲ್ಲದೆ ನನ್ನ ಆದಾಯ, ನಾನು ಹೋದ ವರ್ಷ ಇದೇ ಟೈಮಲ್ಲಿ ಲಾಕ್ಡೌನ್ ಆದಂಥ ಟೈಮಲ್ಲಿ ಬೆಳಗಾವಿಯಲ್ಲಿ ಒಂದು ಫ್ಯಾಕ್ಟ್ರಿ ಒಳಗಡೆ 7,000 ದುಡಿತಾ ಇದ್ದೆ. ಸೊ ಹೋದ ವರ್ಷ ಇದೇ ಟೈಮಲ್ಲಿ, ಸೊ ಹೋದ ವರ್ಷ 7,000 ದುಡಿಯುವಂಥ ಒಬ್ಬ ಯುವಕ ಈ ಇಂಡಸ್ಟ್ರಿಲಿ ಬಂದು 1 ವರ್ಷದಲ್ಲಿ ಇವತ್ತು ನಾನು 1.5 ಲಕ್ಷ 1 ಲಕ್ಷ ದುಡಿತಾ ಇದ್ದೀನಿ. ಸೊ ಎವ್ರಿ ಮಂತ್. ಆಯ್ತು ನನ್ನ ಕೆಳಗಡೆ 10 ಜನಗಳನ್ನ ಲಕ್ಷಾಧಿಪತಿಗಳನ್ನ ಹುಟ್ಟಾಕಿದ್ದೀನಿ. ಅಂದರೆ ಈಗ ನೀವು ಪ್ರತಿ ತಿಂಗಳು ಸುಮಾರು 1.5ರಿಂದ 2 ಲಕ್ಷದವರೆಗೆ ದುಡಿತಾ ಇದ್ದೀರಾ. ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬೇಕು, ಈ MV ಕಂಪನಿಗೆ ಇವರು ಬಂದು ಲಾಸ್ಟ್ ಟೈಮ್ 7,000ಕ್ಕೆ ದುಡಿತಾ ಇದ್ದವರು ಇವತ್ತು 1.5ರಿಂದ 2 ಲಕ್ಷದವರೆಗೆ ತಿಂಗಳಿಗೆ ಆದಾಯವನ್ನು ಪಡಿತಾ ಇದ್ದಾರೆ. ಜೊತೆಗೆ ಇವರಿಂದ ತುಂಬ ಜನ ಯುವಕರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದೆಷ್ಟೋ ವುಮೆನ್ ಎಂಟರ್ಪ್ರಿನರ್ನ ರೆಡಿ ಮಾಡಿದ್ದಾರೆ. ಇದೇ ಇವರ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಇವಾಗ ಪ್ರೆಸೆಂಟ್ ಯಾವ ಲೆವೆಲಲ್ಲಿದ್ದೀರಾ, ಹೇಗೆ? ಮೇಡಮ್, ಕಂಪ್ನಿಲಿ ಇವಾಗ ಕೆಲವೊಂದು ರ್ಯಾಂಕ್ಗಳಿದ್ದಾವೆ. ಮೊದಲು SD ರ್ಯಾಂಕು, ಆಮೇಲೆ GD ರ್ಯಾಂಕು, ಆಮೇಲೆ DD ರ್ಯಾಂಕು, ಅದಾದಮೇಲೆ ರಾಯಲ್ ಡೈಮಂಡ್ ಅಂತ ಒಂದು ರ್ಯಾಂಕ್ ಇದೆ, ರುಬಿ ಡೈರೆಕ್ಟರ್ ಅಂತ. ಆ ರ್ಯಾಂಕಿಗೆ ಹೋದರೆ ಲೈಫಲ್ಲಿ ಒಂದು IAS ಆಫೀಸರ್ ಆದಿರ್ತಾರೆ, ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂದರೆ ಲ್ಯಾಕ್ಸ್ ಟುಗೆದರ್ ರನ್ನಿಂಗ್ ಇರುತ್ತೆ ಆ ರ್ಯಾಂಕಿಗೆ ಏನಾದರೂ ಪ್ರಮೋಷನ್ ತೊಗೊಂಡ್ರೆ. ಇವತ್ತು ಆ ರ್ಯಾಂಕಲ್ಲಿ ಇದ್ದೀನಿ. ಆ್ಯಂಡ್ ಆ ರ್ಯಾಂಕಲ್ಲಿ ನಾನು ಇರೋದಕ್ಕಿಂತ ನನ್ನ ಕೆಳಗಡೆ ಬಂದಂಥ 1,000 ಟೀಮ್ಗಳಿದ್ದಂಥ ತುಂಬ ಜನ ಲೇಡೀಸ್ ಬಾಯ್ಸ್ನ ನಾನು ಆ ರ್ಯಾಂಕಿಗೆ ಪ್ರಮೋಷನ್ ತೊಗೊಳಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ಗ್ರೋತ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಲೆವೆಲ್ಲು ಇನ್ನೊಂದು ಸ್ವಲ್ಪ ಹತ್ತಿರದಲ್ಲಿದೆ, ಕ್ರೌನ್ ಡೈರೆಕ್ಟರ್ ಆಗ್ತಾಯಿದ್ದೀನಿ ನಾನು ಕೂಡ MU ಕಂಪ್ನಿಗೆ. ಆ ಕ್ರೌನ್ ಡೈರೆಕ್ಟರ್ ಆದರೆ ಇವಾಗ ರಾಯಲ್ ಡೈರೆಕ್ಟರ್ ಆಗಿದ್ದಕ್ಕೆ ಕಂಪ್ನಿ ನನಗೆ ಒಂದು ಎನ್ಫೀಲ್ಡ್ ಬೈಕ್ ಕೊಟ್ಟಿದೆ. ಆ್ಯಂಡ್ ಪ್ಲಸ್ ಒಂದು 2 ಲ್ಯಾಕ್ ಬೈಕ್ ಫಂಡ್ ಬರುತ್ತೆ, ಬೈಕನ್ನು ತೊಗೊಂಡಿದ್ದೀನಿ. ಸೊ ಪ್ಲಸ್ ಅದ್ರ ಜೊತೆಗೇ ಸೊ ನೆಕ್ಸ್ಟ್ ಮನೆಗೆ ತುಂಬ ಸಾಲ ಇತ್ತು. ತುಂಬಾ ಮನೆ ಕಡೆ ಪರಿಸ್ಥಿತಿ ನೋಡಿದ್ರೆ ಅಕ್ಕಂದ್ರೆ ಮದುವೆ ಸಾಲ, ಅಪ್ಪಂದು ಹಾರ್ಟ್ ಆಪರೇಷನ್ ಆಯಿತು ಸಡನ್ನಾಗಿ, ಒಂದು ಬೈಕ್ ಆಕ್ಸಿಡೆಂಟ್ ಆಯಿತು. ಆ್ಯಂಡ್ ಸೊ ಸಿಕ್ಕಾಪಟ್ಟೆ ಮನೆಯಲ್ಲಿ ಅಮ್ಮನಿಗೆ ಡಯಾಬಿಟಿಸ್ ಪೇಷೆಂಟು. ಸೊ ಇದೆಲ್ಲ ನೋಡಿದಾಗ ಸೊ ಅಷ್ಟು ವೆಲ್ ಸೆಟಲ್ ಫ್ಯಾಮಿಲಿ ಇಲ್ದಿರೋದ್ರಿಂದ ನಾನು ಈಗ ತಕ್ಕ ಮಟ್ಟಿಗೆ ಸೊ ನಮ್ಮನ್ನ ಒಬ್ಬ ಗೌರ್ಮೆಂಟ್ ನೌಕರಸ್ಥ ಆಗಿರೋದು ಕೂಡ ಒಂದು 8ರಿಂದ 10 ಲಕ್ಷ ಸಾಲನ ತೀರಿಸುವಷ್ಟು ಅವನಷ್ಟು ಸಕ್ತನಲ್ಲ. ಬಟ್ ನಾ ಇಂಡಸ್ಟ್ರಿ ಬಂದು 1 ವರ್ಷದಲ್ಲಿ 5 ಲಕ್ಷ ಸಾಲ ತೀರಿಸಿದೆ ಪ್ರೆಸೆಂಟು. ಆ್ಯಂಡ್ ಪ್ಲಸ್ ಅದಲ್ಲದೆ ನೆಕ್ಸ್ಟು ಎಷ್ಟೋ ಯುವಕರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟು ಧಾರವಾಡದಲ್ಲಿ ಬ್ಲಡ್ ಕ್ಯಾಂಪ್ ಮಾಡೋ ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ರಕ್ತದಾನ ಶಿಬಿರ ಅಷ್ಟೇ ಅಲ್ಲದೆ ಎಷ್ಟೋ ಅನಾಥಾಶ್ರಮಗಳಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನಾನು ದುಡಿದಿರೋ ಒಂದು ಕೆಲವೊಂದು ಸಂಬಳದಲ್ಲಿ ಇನ್ನೂ ಸ್ವಲ್ಪ ಜನಕ್ಕೆ ಕೊಡೋಣ. ಸೊ ನಾವು ತಕ್ಕಮಷ್ಟಿಗೆ ಶ್ರೀಮಂತರೇನೋ ಆಗೋದು ಬೇಡ, ಅದು ನನ್ನ ಹಣೆಬರದಲ್ಲಿದ್ದರೆ ತಾನಾಗಿ ಬೆಳೆಸುತ್ತೆ. ಬಟ್ ಇವಾಗ ME ಕಂಪ್ನಿ ನನಗೆ ಇಟ್ಟಿರೋ ಒಂದು ಪರಿಸ್ಥಿತಿ ಒಂದು ಲೆವೆಲ್ ಹೆಂಗಿದೆ ಅಂದರೆ ತುಂಬ ವೆಲ್ ಇದೆ ಮೇಡಮ್. ಒಂದು ಬ್ರಾಂಚ್ ಮ್ಯಾನೇಜರ್ ಆಗಿ, ಸೊ ತುಂಬ ಜನಕ್ಕೆ ಗೈಡರ್ ಆಗಿ, ರೂಲ್ ಮಾಡೆಲ್ ಆಗಿ. ಆ್ಯಂಡ್ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ದಿನಕ್ಕೆ ಒಂದು 20ರಿಂದ 30 ಜನದ ಮೊಬೈಲ್ ಸ್ಟೇಟಸಲ್ಲಿ ನಾನು ಬರ್ತೀನಿ, ಮೈ ಬಾಸ್, ಮೈ ಮೆಂಟರ್, ಮೈ ಗೈಡರ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನ್ ಪರ್ಸನ್, ಈ ಥರ ಅಂತ. ಆ್ಯಂಡ್ ನನ್ನನ್ನು ಬೆಳೆಸಿರೋ ನಮ್ಮ ಗುರುಗಳು ಕೂಡ ನನಗೆ ಅದೇ ವಿದ್ಯೆ ಹೇಳ್ಕೊಟ್ಟಿದ್ದಾರೆ. ಸೊ ನನ್ನನ್ನು ಇಂಡಸ್ಟ್ರಿ ಜಾಯಿನ್ ಮಾಡಿಸಿದ್ದು ರಾಕೇಶ್ ಬಾಗಿಲತ್ ಸರ್ ಅಂತ, ಪ್ಲಸ್ ಅವ್ರ ಜೊತೆ ನವೀದ್ ಭಾಷಾ ಕೊರಟ್ಟಿ ಅಂತ. ಇವತ್ತು ಈಗ ME ಕಂಪ್ನಿಯ ಟಾಪ್ ಕ್ರೌನ್ ಡೈರೆಕ್ಟರ್ ಅವರು. ಸೊ ಅವರು ಒಂದು ಗಡಿಯಲ್ಲಿ ಪಡೆದಂಥ ಹುಡುಗ ನಾನು. 3 ವರ್ಷದಿಂದ ಅವರು ಒಂದು ಸಂಪರ್ಕದಲ್ಲೇ ಇದ್ದೆ. ಬಟ್ ಅವ್ರು ಪ್ರತಿದಿನ ನನ್ನನ್ನು ರೆಡಿ ಮಾಡೋರು. ಆ್ಯಂಡ್ ಅವ್ರ ಜೊತೆ ತುಂಬ ಜನ ಇದ್ದಾರೆ, ಪ್ರವೀಣ್ ಕಾಂಬ್ಳೆ ಅಂತ ನಮ್ಮ ಸಹಚರ್ ಇದ್ದಾರೆ, ಆ್ಯಂಡ್ ಹರೀಶ್ ಕಾಂಬ್ಳೆ ಅಂತಿದ್ದಾರೆ. ಆ್ಯಂಡ್ ಅದಾದಮೇಲೆ ವಿಠಲ್ ಅವರು. ತುಂಬ ಜನ ನಾವು ಸ್ಟಾರ್ಟಪ್ಪಲ್ಲಿ ಈ ಒಂದು ಇಂಡಸ್ಟ್ರಿ ಬಂದಾಗ ತುಂಬ ಜನ ನಾವು ನಮ್ಮ ಮೇಲಿರುವಂಥ ಗುರುಗಳನ್ನ ಫಾಲೋ ಮಾಡಿದ್ವಿ. ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಗುತ್ತೆ ಅಂತಾರಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಮೊದಲು ಕಲ್ತ್ವಿ. ಯಾವುದೇ ಇಂಡಸ್ಟ್ರಿ ಅಂದರೆ ಮೇಡಮ್ ಅದಕ್ಕೆ ಅದರದೇ ಆದಂಥ ಸಿಸ್ಟಮ್ ಇದೆ, ಅದರದೇ ಆದ ಒಂದು ರೂಲ್ ಇದೆ. ಈಗ ಇಂಜಿನಿಯರಿಂಗ್ ಅಂದಮೇಲೆ ಅದರದ್ದೇ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ನ ಫಾಲೋ ಮಾಡಿದ್ರೆ ಸಕ್ಸಸ್ ಆಗ್ತಾನೆ. ಸೊ ಹಾಗೇನೇ ಈ ಒಂದು ಡೈರೆಕ್ಷನ್ ಇಂಡಸ್ಟ್ರಿ ಅಂದಮೇಲೆ ಅದಕ್ಕೆ ಇದರದೇ ಆದಂಥ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ನ ನಾನು ಫಾಲೋ ಮಾಡಿದೆ ಮೊದಲು. ಆ ಸಿಸ್ಟಮ್ನ ಬಿಲೀವ್ ಮಾಡಿದೆ. ಆ್ಯಂಡ್ ನನ್ನನ್ನು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಂತ ನಮ್ಮ ಅಪ್ಲೈನ್ಸ್ನ ಬಿಲೀವ್ ಮಾಡಿದೆ. ಆ್ಯಂಡ್ ಕಂಪ್ನಿನ ಮೊದಲು ಬಿಲೀವ್ ಮಾಡಿದೆ. ಕಂಪ್ನಿಲಿರುವಂಥ ಪ್ರಾಡಕ್ಟ್ನ ಮೊದಲು ಬಿಲೀವ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಗೌರ್ಮೆಂಟ್ ಈ ಬಿಸ್ನೆಸ್ಗೆ ಕೊಡ್ತಾರಂಥ ಸ್ಕೋಪ್ನ ಬಿಲೀವ್ ಮಾಡಿದೆ. ಸೊ ಆ ಬಿಲೀವ್ ಮಾಡಿರೋದ್ರಿಂದ ಇವತ್ತು ನನ್ನ ಒಂದು ಲೈಫ್ ಸ್ಟೈಲ್ ಹೆಂಗಿದೆ ಅಂದರೆ, ಸೊ ತುಂಬ ಜನಕ್ಕೆ ನಾನು ಈ ಇಂಡಸ್ಟ್ರಿನ ಇನ್ನೂ ತಲುಪಿಸ್ಬೇಕು. ಲೈಫಲ್ಲಿ ಒಂದು ಡ್ರೀಮ್ ಇದೆ. ಸೊ ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ 1,00,000 ಜನಕ್ಕೆ ನಾನು ಉದ್ಯೋಗ ಅವಕಾಶನ ಕೊಡಬೇಕು 2025 ಅನ್ನೋಷ್ಟರಲ್ಲಿ. ಸೊ ಇದೇ ನನ್ನ ಮೇನ್ ಇವಾಗ ಇರುವಂಥ ಇಂಟೆನ್ಷನ್ ಮೇಡಮ್. ಓಕೆ ಶಿವಪುತ್ರ ಅವರೇ, ಕೊನೆಯದಾಗಿ ಈ ಕಂಪನಿಯ ಬಗ್ಗೆ ಹಾಗೂ ಈ ಕಂಪನಿಗೆ ಸೇರ ಬಯಸುವಂತಹ ಯುವಕರಿಗೆ ನಿಮ್ಮ ಕಿವಿ ಮಾತು.
ಮೇಡಮ್ ನನ್ನ ಪ್ರಕಾರ ನಾನು ಹೇಳಬೇಕಂದ್ರೆ ಇವಾಗಿನ ಯುವಕರಷ್ಟೇ ಅಲ್ಲ, ಯಾರಾದರೂ ಲೈಫಲ್ಲಿ 30-40 ಏಜ್ ಆದರೂ ಕೂಡ ಇನ್ನೂ ಯಾವುದಾದ್ರೂ ಒಂದು ಜಾಬ್ ಫೀಲ್ಡಲ್ಲಿ ಮಾಡ್ತಾ ಇದ್ದಾರೆ, 8,000-10,000 ದುಡಿತಾ ಇದ್ದಾರೆ ಅಂಥವ್ರು ಇನ್ನೂ ಅವ್ರ ಲೈಫ್ ಸ್ಟೈಲ್ ಲೀಡ್ ಆಗ್ತಾ ಇಲ್ಲ ಅಂದರೂ ಕೂಡ ಅವ್ರಿಗೂ ನಾನು ಈ ಇಂಡಸ್ಟ್ರಿನ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ಯಾಕಂದರೆ ಇವತ್ತು ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಟ್ರೀಸಿಂದ, ಬೇರೆ ಬೇರೆ ಸ್ಟೇಟಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದು ಈ ಡೈರೆಕ್ಟ್ ಬಿಸ್ನೆಸ್ನ ಮಾಡ್ತಾ ಇದ್ದಾವೆ, ತುಂಬ ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಬಟ್ ಜನ ಜಾಸ್ತಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನಾನು ಎಮ್ ಇ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಒನ್ ಆಫ್ ದ ಕರ್ನಾಟಕ ಕಂಪ್ನಿ. ಆ್ಯಂಡ್ ನಾವು ಏನೇ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿದ್ರು ಕೂಡ ಅದು ಕರ್ನಾಟಕ ಗೌರ್ಮೆಂಟ್ಗೆ ಹೋಗುತ್ತೆ, ನೆಕ್ಸ್ಟ್ ಇಂಡಿಯನ್ ಗೌರ್ಮೆಂಟ್ಗೆ ಹೋಗುತ್ತೆ. ಆ್ಯಂಡ್ ಕಂಪ್ನಿ ಉದ್ದೇಶನೇ ಮೇಡ್ ಇನ್ ಇಂಡಿಯನ್ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡೋದು. ಪ್ಲಸ್ ಅದಲ್ಲದೆ ನಾನು ಯುವಕರಿಗೆ ಒಂದು ಮಾತು ಹೇಳೋದು, ಸೊ ನಮ್ಮ ಸೈಯದ್ ಮುಜೀಬ್ ಸರ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ಸೊ ತಾವು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವ್ರ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಚೆನ್ನಾಗಿದೆ. ಅವ್ರ ಫಾದರ್ ಕೂಡ ಒನ್ ಆಫ್ ದ ಬಿಗ್ ಲ್ಯಾಂಡ್ ಲಾರ್ಡ್. ಸೊ ಅಷ್ಟೆಲ್ಲ ಅವರು ವೆಲ್ ಲೈಫ್ ಸ್ಟೈಲ್ ಇದ್ದರೂ ಕೂಡ ಅವರೊಂದು ಉದ್ದೇಶ ಇತ್ತು, ನನ್ನಿಂದ ಸೊಸೈಟಿಗೆ ಏನಾದರೂ ಒಂದು ಕೊಡೋಣ, ನನ್ನಿಂದ ಸಮಾಜದಲ್ಲಿ ಎಷ್ಟೊಂದು ನಿರುದ್ಯೋಗನ ಹೋಗ್ಲಾಡ್ಸ್ಲಿಕ್ಕೆ ಒಂದು ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಒಂದು ಇಂಟೆನ್ಷನ್ ಇದ್ದವರು. ಆ್ಯಂಡ್ ಆ ಪರ್ಸನ್ದು ವಿಷನ್ ತುಂಬ ಚೆನ್ನಾಗಿದೆ. ಸೊ ಲೈಫಲ್ಲಿ ಇಂಡಿಯಾದಲ್ಲಿ ತುಂಬ ಎಂಟರ್ಪ್ರಿನರ್ಸ್ನ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಇಂಡಿಯನ್ ಪ್ರಾಡಕ್ಟ್ಸ್ನ ಜಾಸ್ತಿ ನಾವು ಸೆಲ್ಲಿಂಗ್ ಮಾಡಬೇಕು, ಆ್ಯಂಡ್ ಇಂಡಿಯನ್ ಗೌರ್ಮೆಂಟ್ಗೆ ಜಾಸ್ತಿ ನಾವು ಟ್ಯಾಕ್ಸ್ ಪೇಯರ್ಸ್ ಮಾಡಬೇಕು. ಆ್ಯಂಡ್ ಅವ್ರದ್ದು ಇನ್ನೊಂದು ಅವಾಗ ಒಂದು ಮಾತು ಹೇಳ್ತಾರೆ, ಪ್ರತಿ ಒಂದು ಬಡ ಕುಟುಂಬದ ಯುವಕರನ್ನು ಈ ಇಂಡಸ್ಟ್ರಿಯಲ್ಲಿ 1,00,000 ಹುದ್ದೆವರೆಗೂ ಕೂಡ ಬೆಳೆಸಿ ನಾನೊಂದು ಕಿಂಗ್ ಮೇಕರ್ ಅನ್ನೋಸ್ಕಿಂತ ಒಬ್ಬ ಗುರು ಅನ್ಸ್ಕೊಳ್ಳುವಂಥ ಪೊಸಿಷನ್ಗೆ ಬರ್ಬೇಕಂತ ತುಂಬ ಕನಸಿದೆ. ಆ್ಯಂಡ್ ನಾವು ಕೂಡ ಅದೇ ಒಂದು ಕನಸಲ್ಲಿದ್ದವರು. ಇವಾಗ ನನ್ನ ಹಳ್ಳಿಯಲ್ಲಿ ನೋಡಿದ್ರೆ, ನಮ್ಮ ಊರಲ್ಲೇ ನೋಡಿದ್ರೆ ಎಷ್ಟೋ ಜನ ನನ್ನ ಸ್ನೇಹಿತರು, ಎಷ್ಟೋ ಜನ ನನ್ನ ಫ್ರೆಂಡ್ಸು ಇನ್ನೂ ಊರಲ್ಲಿ 100-200 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ, ತಿಂಗಳಿಗೆ 7,000 ದುಡಿತಾ ಇದ್ದಾರೆ. BCom MCom ಮಾಡ್ಕೊಂಡವರೆಲ್ಲ 10,000 ದುಡಿತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ತಲೆ 1,00,000ಕ್ಕೆ ಬೆಲೆ ಬಾಳುತ್ತೆ, ಅವ್ರು ಈಜಾಗಿ 1,00,000 ಅರ್ನ್ ಮಾಡ್ಬೋದು ಅಂತ. ಅವ್ರಿಗೇನು ಮೈಂಡ್ ಸೆಟ್ ಆಗಿದೆ ಅಂದರೆ ಜಾಬ್ ಮಾಡೋಣ, 10,000 ತೊಗೊಳ್ಳೋಣ, 20,000 ತೊಗೊಳ್ಳೋಂತಿದೆ. ಬಟ್ ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದು ಒಂದೇ, ಒಂದು ಸಲ ನೀವು ಇಂಥ ಒಂದು ಡೈರೆಕ್ಟ್ ಇಂಡಸ್ಟ್ರಿಗೆ ಬಂದು ನೋಡಿ, ಒಂದ್ಸಲ ಟ್ರೈನಿಂಗ್ ಅಟೆಂಡ್ ಆಗಿ ನೋಡಿ. ಸೊ ಈ ಇಂಡಸ್ಟ್ರಿಯಲ್ಲಿ ಏನು ಸ್ಕೋಪ್ ಇದೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮಗೆ ಪೇಷನ್ಸ್ ಇರಬೇಕು. ನಮ್ಮ ಒಬ್ಬರು ಸಾಧಕರು ಹೇಳ್ತಾರೆ ಡೈರೆಕ್ಟ್ ಇಂಡಸ್ಟ್ರಿ ಬಗ್ಗೆ, ನಿಮ್ಗೆ ಗೊತ್ತಿರ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಈಸ್ ಅ ಲೈನ್ಸ್ಗೆ ಮಂಕಿ ಈಸ್ ನಾಟ್ ಅಲೌಡ್ ಅಂತೆ. ಸೊ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಹೆಂಗಂದರೆ ಇದು ಸಿಂಹಗಳಿರುವಂಥ ಜಾಗ ಅಂತೆ. ಇಲ್ಲಿ ಮಂಗನ ಕ್ಯಾರೆಕ್ಟರ್ದವ್ರಿಗೆ ಇದು ಇಂಡಸ್ಟ್ರಿ ಬೇಗ ರಿಸಲ್ಟ್ ಕೊಡಲ್ವಂತೆ. ಅಂದರೆ ಸಿಂಹ ಥರ ನಮಗೆ ಪೇಷನ್ಸ್ ಇರಬೇಕು, ಆ್ಯಂಡ್ ಅಷ್ಟೇ ಗಟ್ಟಿ ಆ್ಯಟಿಟ್ಯೂಡ್ ಇರಬೇಕು, ಅಷ್ಟೇ ನಮಗೆ ಈ ಇಂಡಸ್ಟ್ರಿ ಬಗ್ಗೆ ಒಂದು ಬಿಲೀವ್ ಇರಬೇಕು ಸ್ಟ್ರಾಂಗ್ ಆಗಿ. ಸೊ ಅಂದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಹಾಗೆ ತುಂಬ ಯುವಕರು ಇವತ್ತು ಹೊರಗಡೆ 5-10-20 ಸಾವಿರ ದುಡಿತಾ ಇದ್ದಾರೆ ಅಂದಮೇಲೆ, ಸೊ ಬೇಡ, ಅವ್ರ ಲೈಫ್ ಸ್ಟೈಲ್ ಅಲ್ಲೇ ಉಳಿಯೋದು ಬೇಡ. ಶ್ರೀಮಂತರಾಗಿ ಉಳಿತಾ ಇದ್ದಾರೆ, ಬಡವರಾಗಿ ಉಳಿತಾ ಇದ್ದಾರೆ. ಬಟ್ ಇವತ್ತು ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮುಖಾಂತರ ಬಡವರು ಕೂಡ ಶ್ರೀಮಂತರು ಆಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಬಿಲ್ ಗೇಟ್ಸ್ ಒಂದು ಮಾತು ಹೇಳಿದನು ನ್ಯೂಸ್ ಚಾನಲಲ್ಲಿ, ನನಗೇನಾದರೂ ಮತ್ತೊಂದು ಅವಕಾಶ ಸಿಕ್ಕರೆ, ನಾನು ಏನಾದರೂ ಲೈಫಲ್ಲಿ ಜೀರೋ ಆದರೆ ನಾನು ಮತ್ತೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಯಾವುದೋ ಒಂದು ಕಂಪ್ನಿನ ಓಪನ್ ಮಾಡಲ್ಲ, ನಾನು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಇದು ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಹೇಳ್ತಾನೆ. ಸೊ ಅಂಥ ಒಂದು ನಂಬರ್ 1 ಕರೋಡ್ಪತಿ ಆದವರು, $1 ಬಿಲಿಯನ್ ಗಟ್ಟಲೆ ದುಡಿಯೋರು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಮ ಯುವಕರು ಮೊದಲು ಅದನ್ನು ಥಿಂಕ್ ಮಾಡಬೇಕು. ಆ್ಯಂಡ್ ನಮ್ಮ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಇಸ್ ಎ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇನ್ 2020 and 21st ಗ್ಲೋಬಲಿ. ಎವ್ರಿ ಯಂಗ್ ಮೆನ್ ಅಂಡ್ ವುಮೆನ್ ಪ್ಲೀಸ್ ಜಾಯ್ನ್ ಅಸ್, ಅದರ್ವೈಸ್ ಯುವರ್ ಯೂತ್ ಏಜ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಯೌವನದ ವಯಸ್ಸನ್ನು ನೀವು ಏನಾದರೂ ಎಂಜಾಯ್ ಮಾಡಬೇಕು, ನಿಮ್ಮ ಯೌವನದ ವಯಸ್ಸಲ್ಲಿ ಏನಾದರೂ ನೀವು ಸೊಸೈಟಿಗೆ ಒಂದು ಅಚೀವ್ಮೆಂಟ್ ಕೊಡಬೇಕು, ಒಂದು ಕೊಡುಗೆ ಕೊಡಬೇಕಂದ್ರೆ ನೀವು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸು 21ನೇ ಶತಮಾನದಲ್ಲಿ ವೇಗವಾಗಿ ಬೆಳೆಯುವಂಥ ಉದ್ಯಮ, ಇದನ್ನು ನೀವು ಚಾಯ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾನು ಹೆಚ್ಚಾಗಿ ಯುವಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರು ನನ್ನವರಾಗಿರ್ಬೋದು, ನಮ್ಮ ಭಾಗದಲ್ಲಂತೂ ತುಂಬ ಜನ ಕಷ್ಟದಲ್ಲಿದ್ದಾರೆ ಮೇಡಮ್. ಸೊ ನಂದೊಂದು ಕನಸಿದೆ, ಈ ME ಇಂಡಸ್ಟ್ರಿನ ಯಾವ ಥರ ನಾವು ಬೆಳೆಸಬೇಕಂದ್ರೆ, ನನ್ನ ತಾಲೂಕಲ್ಲಿ ಕೂಡ ಈ ಬ್ರಾಂಚ್ ಹಾಕಬೇಕು. ನನ್ನ ಸ್ನೇಹಿತರು ಎಷ್ಟೋ ಜನ ನಿರುದ್ಯೋಗರಾಗಿದ್ದಾರೆ, ನನ್ನ ಕೆಳಗೆ ಜೂನಿಯರ್ಸ್ ಎಷ್ಟೋ ಜನ ನನ್ನ ಗ್ರಾಮದಲ್ಲಿ ಕೆಲಸ ಇಲ್ಲದೆ ಕಾಳಿ ಕೂತಿದ್ದಾರೆ. ಅಂಥವ್ರಿಗೆ ಇಂಡಸ್ಟ್ರಿ ನಾನು ಅರ್ಥ ಮಾಡಿಸಿ ನನ್ನ ಊರಿಗೆ ನಾನೊಂದು ಏನಾದರೂ ಕ್ರೆಡಿಟ್ ಕೊಡಬೇಕು. ಮೊದಲು ನನ್ನ ಗ್ರಾಮಕ್ಕೆ, ನಾನು ಮನೆ ಕೊಡ್ತೀನಿ, ಮನೆ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನನ್ನ ಗ್ರಾಮಕ್ಕೆ ಕೊಡಬೇಕು, ನನ್ನ ಗ್ರಾಮ ಆದಮೇಲೆ ನನ್ನ ತಾಲೂಕಿಗೆ ಕೊಡಬೇಕು, ನನ್ನ ಜಿಲ್ಲೆಗೆ ಕೊಡಬೇಕು, ನನ್ನ ರಾಜ್ಯಕ್ಕೆ ಕೊಡಬೇಕು, ಒಂದು ಇಂಡಿಯಾಗೆ ಕೊಡಬೇಕು. ಈ ಥರ ನನ್ನಲ್ಲಿ ಒಂದು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಇದಕ್ಕೆ ಕಾರಣನೇ ನಮ್ಮ ಸೈಯದ್ ಮುಜೀಬ್ ಸರ್, ಆ್ಯಂಡ್ ಕಂಪ್ನಿ ಕಾರ್ಪೊರೇಟ್ ಅಡ್ವೈಸರ್ ಆದಂಥ ಸರ್ ಡಾಕ್ಟರ್ SH ಕುಲಕರ್ಣಿ ಅವರಾಗಿರ್ಬೋದು, ಆ್ಯಂಡ್ ಸಂಜಯ್ ಸರ್ ಆಗಿರ್ಬೋದು. ಆ್ಯಂಡ್ ನನಗೆ ಕಷ್ಟ ಸುಖದಲ್ಲಿ ನನ್ನನ್ನು ಮೇಲೆ ತಂದು ಎಲ್ಲೋ ಇದ್ದಂಥ ಒಂದು ಕಲ್ಲನ್ನು ತಂದು ಇಲ್ಲಿ ಇವತ್ತು ಕೆತ್ತಿ ನನ್ನನ್ನು ಇಲ್ಲಿ ಕೂಡಿಸಿರುವಂಥ ನಮ್ಮ ಅಪ್ಲೈನ್ಸ್ ಆಗಿರೋಂಥ ರಾಕೇಶ್ ಬಾಗಿಲ್ ಅವರಾಗಿರ್ಬೋದು, ಆ್ಯಂಡ್ ಭಾಷಾ ಸರ್ ಆಗಿರ್ಬೋದು. ಈ ಒಂದು ಟೀಮ್ ಹೆಂಗಿದೆ ಅಂದರೆ ಎಷ್ಟೋ ಬಡ ವಿದ್ಯಾರ್ಥಿಗಳನ್ನು ಸೊ ಇವತ್ತು ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಷ್ಟು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅವರು ನನ್ನನ್ನು ರೆಡಿ ಮಾಡಿರುವಂಥ ಒಂದು ವೇ, ಆ್ಯಂಡ್ ME ಕಂಪ್ನಿಯಲ್ಲಿ ಇರುವಂಥ ಒಂದು ಎಜುಕೇಷನ್ ವೇ. ಸೊ ಹಾಗಾಗಿ ಸೊ ಪ್ರತಿಯೊಬ್ಬರು ನಾನು ರೆಫರ್ ಮಾಡ್ತೀನಿ. ಸೊ ನೀವು ಲೈಫಲ್ಲಿ ಬೇಗನೆ ಗ್ರೋತ್ ಆಗಬೇಕು, ಬೇಗನೆ ಸಕ್ಸಸ್ ಆಗಬೇಕಂದ್ರೆ ME ಚಾಯ್ಸ್ ಮಾಡಿ. ಇವತ್ತು ಡೈರೆಕ್ಷನ್ ಬಿಸ್ನೆಸ್ ಬಗ್ಗೆ ಮಾರ್ಕೆಟಲ್ಲಿ ಒಳ್ಳೆ ಒಪಿನಿಯನ್ ಇದೆ, ಬ್ಯಾಡ್ ಒಪಿನಿಯನ್ ಇದೆ. ಇಟ್ಸ್ ಅ ಸೆಕೆಂಡರಿ. ಯಾವ ಇಂಡಸ್ಟ್ರಿಗೆ ಇಲ್ಲನಲ್ಲ, ಎಲ್ಲ ಇಂಡಸ್ಟ್ರಿಗೆ ಒಳ್ಳೆ ಒಪಿನಿಯನ್ ಇದೆ, ಕೆಟ್ಟ ಒಪಿನಿಯನ್ ಇದೆ. ಬಟ್ ಇಲ್ಲಿ ಒಳ್ಳೆ ಒಪಿನಿಯನ್ನ ನಾವು ತೊಗೋಬೇಕಾಗುತ್ತೆ. ಸೊ ಯಾವುದೋ ಇಂಡಸ್ಟ್ರಿ ಬರ್ತಾ ಇದ್ವಿ ಅಂದರೆ ಅಲ್ಲಿ ನಾವು ಪಾಸಿಟಿವ್ ಆಗಿರಬೇಕಾಗುತ್ತೆ. ಸೊ ನೀವು ಆ ಒಂದು ಮೈಂಡ್ ಸೆಟ್ಟಲ್ಲಿ ಏನಾದರೂ ಬಂದಿದ್ದೆ ನಿಜ ಆದರೆ, ಸೊ ಪ್ರತಿಯೊಬ್ಬ ಯುವಕರು ಕೂಡ ಈ ಇಂಡಸ್ಟ್ರಿಯಲ್ಲಿ ಬೇಗನೆ ಸಕ್ಸಸ್ ತೊಗೊಂಡು ಬೇಗನೆ ವೆಲ್ ಆಗಿ. ನಾನು ಒಂದು ಮಾತು ಹೇಳ್ತೀನಿ, ಸೊ ಊರಲ್ಲಿ ತುಂಬ ಕಡು ಬಡವರು ಇದ್ದೀರಾ ಅಂದರೆ ನೀವೇನಾದರೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಚಾಯ್ಸ್ ಮಾಡಿದ್ದು ನಿಜ ಆದರೆ 10 ವರ್ಷ ಟೈಮ್ ಕೊಡಿ, 10 ವರ್ಷ ಇಡೀ ಊರಿಗೆ ಶ್ರೀಮಂತರಾಗೋದ್ರಲ್ಲಿ ಎರಡು ಮಾತಿಲ್ಲ. ಅಷ್ಟು ಪೊಟೆನ್ಷಿಯಲ್ ಈ ಬಿಸ್ನೆಸ್ಸಲ್ಲಿದೆ. ಸೊ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ಓಕೆ ಶಿವಪುತ್ರ ಅವರೇ, ಈ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ನೀವು ಮಾತಾಡಿದ್ರಿ. ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೀರಾ. ಮನೆ, ಗ್ರಾಮ, ತಾಲೂಕು, ಜಿಲ್ಲೆ, ಹೀಗೆ ನಿಮ್ಮಂತಹ ಯುವಕರು ಪ್ರತಿಯೊಂದು ಊರಲ್ಲಿ ಇದ್ದರೆ ಖಂಡಿತ ನಮ್ಮ ಈ ದೇಶ ಕೂಡ ನಿರುದ್ಯೋಗ ಮುಕ್ತ ಆಗ್ಬೋದು, ಎಲ್ಲರೂ ಕೂಡ ಉದ್ಯೋಗಸ್ಥರಾಗ್ಬೋದು. ನಿಮ್ಮ ಕನಸುಗಳು ಈಡೇರಲಿ. ಹಾಗೆ ಈ ನಿಮ್ಮಿಂದ ಕೂಡ MV ಕಂಪನಿಗೆ ತುಂಬ ಸಪೋರ್ಟ್ ಸಿಗಲಿ. ಬರುವಂತಹ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ನೀವೊಂದು ಮಾಡೆಲ್ ಆಗಿ, ನಿಮ್ಮನ್ನು ನೋಡಿ ತುಂಬ ಜನ ಇದರಿಂದ ಇನ್ಸ್ಪಿರೇಷನ್ ಆಗಿ ಈ ಕೆಲಸಕ್ಕೆ ಬಂದು ತುಂಬ ಅಚೀವ್ಮೆಂಟ್ ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಅಚೀವ್ಮೆಂಟ್ ಬಗ್ಗೆ, MV ಕಂಪನಿಯ ಬಗ್ಗೆ ಸಾಕಷ್ಟು ತಿಳಿಸಿಕೊಟ್ಟಿದ್ದೀರಾ. ಹೆಚ್ಚಾಗಿ ಹೇಳ್ಬೇಕಂದ್ರೆ ಇದು ನಂದು ಕ್ರೆಡಿಟ್ ಅಲ್ಲ, ನಾನು ಹುಟ್ಟು ಬೆಳೆದಿರುವಂಥ ನನ್ನ ಗ್ರಾಮದ ಕ್ರೆಡಿಟು. ನನ್ನ ಗ್ರಾಮಕ್ಕೆ ನಾನು ಮೊದಲು ಕ್ರೆಡಿಟ್ ಕೊಡ್ತೀನಿ. ನಮ್ಮ ಗ್ರಾಮದಲ್ಲಿರುವಂಥ ನಮ್ಮ ಪ್ರತಿಯೊಬ್ಬರು ಜನ ಹೆಂಗಂದರೆ, ಯಾವುದೋ ಒಂದು ಬಡತನ ಕುಟುಂಬದಲ್ಲಿ ಒಬ್ಬ ಹುಡುಗ ಬೆಳೀತಾ ಇದ್ದಾನೆ ಅಂದರೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ನನ್ನ ಗ್ರಾಮದಲ್ಲಿದ್ದಾರೆ, ತುಂಬ ಸಾಧಕರು ನಮ್ಮ ಗ್ರಾಮದಲ್ಲಿದ್ದಾರೆ, ರಾಜಕೀಯ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಹೆಚ್ಚಾಗಿ ಈ ಒಂದು ಕ್ರೆಡಿಟು ನನ್ನ ತಾಯಿ, ನನ್ನ ತಂದೆ ಹೋಗುತ್ತೆ. ಯಾಕಂದರೆ ಪ್ರತಿ ವರ್ಷ ಪ್ರವಾಹ ಬಂದಾಗ ನಮ್ಮನ್ನು ಈ ಊರಿಂದ ಆ ಊರು, ಈ ಊರಿಂದ ಆ ಊರು ಜನ ಮೇಲಿರುವಂಥ ಗೋರ್ಮೆಂಟ್ದವರು ಓಡಾಡಿಸ್ತಾರೆ. ಸೊ ಅಂಥ ಟೈಮಲ್ಗೂ ನಮ್ಮ ತಂದೆ ತಾಯಿ ನಮ್ಮನ್ನು ಹೊಟ್ಟೆ ಬಟ್ಟೆ ಕಟ್ಕೊಂಡು ಸಾಕಿ, ಇನ್ನೊಬ್ಬರ ಮೇಲೆ ಜೀತ ಮಾಡಿ, ಅಡುಗೆ ಕೆಲಸ ಮಾಡಿ, ಏನೋ ಒಂದು ಮಾಡಿ ಬೆಳೆಸಿ ನಮ್ಮನ್ನು ಇವತ್ತು ಇಲ್ಲಿ ತರ್ತಾ ಇದ್ದಾರೆ ಅಂದರೆ ಈ ಕ್ರೆಡಿಟನ್ನು ಮೊದಲು ನನ್ನ ತಂದೆ ತಾಯಿಗೆ, ನನ್ನ ಗ್ರಾಮಕ್ಕೆ, ನನ್ನ ಒಂದು ಜನಾಂಗಕ್ಕೆ, ನಮ್ಮ ಒಂದು ಸೊಸೈಟಿಗೆ ಅರ್ಪಣೆ ಮಾಡಿ ನೆಕ್ಸ್ಟ್ ನನ್ನನ್ನು ಈ ಇಂಡಸ್ಟ್ರಿಯಲ್ಲಿ ಬಳಸುವಂಥ ನಮ್ಮ ಗುರುಗಳಿಗೆ ನಾನು ಕೂಡ ಅರ್ಪಣೆ ಮಾಡ್ತೀನಿ. ಸೊ ಇಲ್ಲಿವರೆಗೂ ಬಂದು ನಮ್ಮ ಒಂದು ಸಂದರ್ಶನ ತೊಗೊಂಡು ನಮ್ಮಂಥ ಚಿಕ್ಕ ಸಾಧಕರನ್ನ ಇವತ್ತು ಸೊಸೈಟಿಗೆ ಪರಿಚಯ ಮಾಡಿ, ಇನ್ನೂ ನಾವು ಸೊಸೈಟಿಗೆ ಏನಾದರೂ ಕೊಡೋ ಥರ ನೀವು ಒಂದು ಅಪ್ರೋಚ್ ಮಾಡ್ತಾ ಇರೋದನ್ನು ನೋಡಿ ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ನೀವು ಕೂಡ ಅಂದ್ಕೊಂಡದೆಲ್ಲ ಆಗಲಿ, ಆ ದೇವರ ಅನುಗ್ರಹ ಯಾವತ್ತೂ ನಿಮಗೆ ಇರಲಿ. ಥ್ಯಾಂಕ್ ಯು. ಇದು ಇವತ್ತಿನ MV ಸಾಧಕರು ವಿಶೇಷ. ಮತ್ತೆ ಮುಂದಿನ ಇಂತಹ ಸಾಧಕರೇ ಅಂದರೆ ಇಂತಹದೇ ಒಂದು ಸಾಧಕರ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ TV. ಇದು ಜನಮನದ ನಾಡಿಮಿಡಿತ. ಥ್ಯಾಂಕ್ ಯು.